ಮಧ್ಯ ಕರ್ನಾಟಕದ ಸಾಹಿತಿ ಹಾಗೂ ಸಾಧ್ವಿ ಎಂದೇ ಖ್ಯಾತಿಗೆ ಪಾತ್ರವಾಗಿರುವಂತಹ ಹೆಳವನಕಟ್ಟೆ ಗಿರಿಯಮ್ಮನ ಸನ್ನಿಧಾನವಾಗಿರುವಂತಹ ಸುಕ್ಷೇತ್ರ ಕಮ್ಮರಗಟ್ಟೆ ಗ್ರಾಮವು ಅಂದಿನ ಶಿವಮೊಗ್ಗ, ಇಂದಿನ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ತುಂಗಭದ್ರಾ ನದಿ ತೀರದಲ್ಲಿ ಸಂಸ್ಥಾಪನೆಯಾಗಿರುವಂತಹ ಕಮ್ಮರಗಟ್ಟೆ ಗ್ರಾಮದಲ್ಲಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಗರುಡ ಪಂಚಮಿಯ ದಿನದಂದು ವಾರ್ಷಿಕ ಭವಿಷ್ಯವಾಣಿ ನುಡಿಯುವಂತಹ ಕಾರಣಿಕವಾಣಿಯನ್ನು ನುಡಿಯುವಂಥದ್ದು ಇಲ್ಲಿನ ವಿಶೇಷವಾಗಿದೆ. ಇಲ್ಲಿನ ಕಾರಣಿಕವಾಣಿಯನ್ನು ಅಂದಿನ ಮೈಸೂರು ಅರಸರು ಕೂಡ ಕೇಳುವ ಮೂಲಕ ರಾಜ್ಯಭಾರವನ್ನು ಸುವ್ಯವಸ್ಥಿತವಾಗಿ ಮುನ್ನಡೆಸಿಕೊಂಡು ಸಾಗುತ್ತಿದ್ದರು ಎಂಬುದು ಹಿರಿಯರಾಡುವ ಮಾತಿನ ಪ್ರತೀತಿಯಾಗಿದೆ. ಅಂತಹ ಇತಿಹಾಸ ಪ್ರಸಿದ್ಧ ಕಮ್ಮರಗಟ್ಟೆ ಕಾರಣಿಕ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರದ್ಧಾಭಕ್ತಿ ಸಡಗರ ಸಂಭ್ರಮದಿಂದ ನೆರವೇರಿದ್ದು ವಿಶೇಷವಾಗಿತ್ತು. ಕುಂಬಳೂರು ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವರ ಗಣಮಗನಾಗಿರುವಂತಹ ಶ್ರೀಯುತ ದುಂಡಪ್ಪನವರು ಉಪವಾಸ ನಿರತರಾಗಿ ಕಮ್ಮರಗಟ್ಟೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಹೆಳವನಕಟ್ಟೆ ಗಿರಿಯಮ್ಮ ದೇವಿಯ ಸನ್ನಿಧಾನದಲ್ಲಿ ತುಂಗಭದ್ರಾ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿಕೊಂಡು ಭಾಗವಹಿಸಿದಂತಹ ದೇವಾನುದೇವತೆಗಳ ಸನ್ನಿಧಾನದಲ್ಲಿ ಬಾಣವನ್ನು ಏರಿ ಶ್ರೀಯುತ ದುಂಡಪ್ಪನವರು ವಾರ್ಷಿಕ ಭವಿಷ್ಯವಾಣಿಯ ಕಾರಣಿಕ ನುಡಿಯನ್ನು ನುಡಿಯುತ್ತಿದ್ದಂತೆ ಭಾಗವಹಿಸಿದ ಸರ್ವ ಭಕ್ತ ಬಾಂಧವರು ಕಾರಣಿಕ ನುಡಿಯನ್ನು ಅವರವರ ಜ್ಞಾನಕ್ಕೆ ಅನುಗುಣವಾಗಿ ಅರ್ಥೈಸಿಕೊಳ್ಳುತ್ತಾ ಅವರವರ ಊರುಗಳಿಗೆ ತೆರಳುವಂತಹ ಪ್ರಸಂಗ ಕಾಣಬಂದಿತ್ತು. ಭಾಗವಹಿಸಿದ ಭಕ್ತ ಬಾಂಧವರು ಕಮ್ಮರಗಟ್ಟೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವರ ದೇವಸ್ಥಾನ ಹಾಗೂ ಗಿರಿಯಮ್ಮ ದೇವಿಯ ಸನ್ನಿಧಾನದಲ್ಲಿ ಪೂಜೆಯನ್ನು ಸಮರ್ಪಿಸಿ ಸ್ವಕ್ಷೇತ್ರಗಳತ್ತ ಜಾತ್ರೆಯಲ್ಲಿ ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಸಾಗುವಂಥದ್ದು ಕಾಣಬಹುದು. ಜಾತ್ರೆಯ ವಿಶೇಷವಾಗಿ ವಿವಿಧ ಊರುಗಳಿಂದ ದೇವಾನುದೇವತೆಗಳ ಉತ್ಸವ ಮೂರ್ತಿಗಳನ್ನು ಭಕ್ತ ಬಾಂಧವರ ಅನೇಕರು ಮರಗುದುರೆಯ ಮೇಲೆ ಮತ್ತು ಪಲ್ಲಕ್ಕಿಗಳಲ್ಲಿ ಹೊತ್ತು ಸಂಭ್ರಮದಿಂದ ಬಂದು ಭಾಗವಹಿಸಿ ಕಾರಣಿಕ ಜಾತ್ರಾ ಮಹೋತ್ಸವಕ್ಕೆ ಮೆರುಗನ್ನು ನಡೆದು ವಿಶೇಷವಾಗಿತ್ತು. ಕಮ್ಮರಗಟ್ಟೆ ಕಾರಣಿಕದ ಜೊತೆಗೆ ಹೆಳವನಕಟ್ಟೆಯ ಸನ್ನಿಧಾನದಲ್ಲೂ ಕೂಡ ಕಾರಣಿಕವಾಣಿ ನುಡಿಯುವಂಥದ್ದು ವಿಶೇಷವಾಗಿದ್ದು, ಕಮ್ಮರಗಟ್ಟೆ ಹಾಗೂ ಹೆಳವನಕಟ್ಟೆ ಸೇರಿದಂತೆ ವಿವಿಧೆಡೆ ವಾರ್ಷಿಕ ಭವಿಷ್ಯವಾಣಿಯ ಕಾರಣಿಕ ನುಡಿಯನ್ನು ನುಡಿದದ್ದು ಇಂದಿನ ಗರುಡ ಪಂಚಮಿ ದಿನದ ವಿಶೇಷವಾಗಿತ್ತು. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಸಂಪನ್ಮೂಲಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಕಾಮೆಂಟ್ಗಳನ್ನು ವ್ಯಕ್ತಪಡಿಸಿ ಸಬ್ಸ್ಕ್ರೈಬರ್ ಆಗುವ ಮೂಲಕ